ಆತ್ಮೀಯ ಧ್ಯಾನಿಗಳೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾನು 12ನೇ ಉಪನಿಷತ್ತು, ನಾನು ಒಟ್ಟು 11 ಉಪನಿಷತ್ತು ಮಾಡಿದ್ದೇನೆ. ಅದರಲ್ಲಿ 12ನೇದಾದ ಗರ್ಭೋಪನಿಷತ್ತು. ಈ ಗರ್ಭೋಪನಿಷತ್ತು ಅನ್ನೋದು ಅತ್ಯಂತ ಮುಖ್ಯ ಉಪನಿಷತ್ತಿನಲ್ಲಿ ಬರಲಿಲ್ಲ ಅಂದರೂ ಇಲ್ಲಿ ಹೇಳುವ ವಿಷಯ ಅತ್ಯಂತ ಅರ್ಥಗರ್ಭಿತ ಮತ್ತು ಪ್ರತಿಯೊಬ್ಬನು ತಿಳ್ಕೊಳ್ಬೇಕಾದ ವಿಷಯ ಈ ಉಪನಿಷತ್ತಲ್ಲಿ ಹೇಳ್ತಾರೆ. ಈ ಉಪನಿಷತ್ತನ್ನು ಹೇಳಿದವರು ಪಿಪ್ಪಲಾದ ಮಹರ್ಷಿಗಳು, ಪಿಪ್ಪಲಾದರು ಅಂತ. ಪಿಪ್ಪಲಾದ ಮಹರ್ಷಿಗಳು ಮಗುವು ಪ್ರತಿ ಜನ್ಮದಲ್ಲೂ ತಾಯಿಯ ಗರ್ಭದಿಂದ ಬರಬೇಕಾಗತ್ತೆ. ಈ ಗರ್ಭವಾಸದಲ್ಲಿ ಮಗು ಹೇಗಿರುತ್ತೆ ಮತ್ತು ಈ ಮಗುವಿನ ಗರ್ಭ ಹೇಗೆ ಕಟ್ಟತ್ತೆ ಮತ್ತು ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಮಗು ಇರುತ್ತೆ ಅನ್ನೋದನ್ನು ಈ ಗರ್ಭೋಪನಿಷತ್ತಲ್ಲಿ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ. ನೋಡಿ, ಈ ದೇಹ, ನಮ್ಮ ದೇಹ ಅನ್ನೋದು ಪಂಚಭೂತಗಳಿಂದ ಆಗಿದೆ. ಇದನ್ನು ನಾವು ಪಂಚತತ್ವಗಳು ಅಂತ ಹೇಳ್ತೇವೆ. ಯಾವುದು ಪಂಚತತ್ವಗಳು? ಒಂದು ಪೃಥ್ವಿ, ಒಂದು ಜಲ, ಒಂದು ಅಗ್ನಿ, ಒಂದು ವಾಯು ಮತ್ತೊಂದು ಆಕಾಶ. ಹೀಗೆ ಈ ಪಂಚಭೂತಗಳಿಂದ ಈ ದೇಹವು ಆಗಿದೆ. ಅಂದರೆ ಈ ದೇಹದ ಒಳಗೆ ಮತ್ತು ಹೊರಗೆ ಪಂಚಭೂತಗಳು ಇವೆ. ನಮ್ಮ ದೇಹದಲ್ಲಿ ಯಾವ ವಸ್ತು ಗಟ್ಟಿಯಾಗಿದೆಯೋ, ಗಟ್ಟಿಯಾಗಿರುವ ವಸ್ತು ಪೃಥ್ವಿ ತತ್ವದಿಂದ ಆಗತ್ತೆ ಅಂತ ಋಷಿಗಳು ಹೇಳ್ತಾರೆ. ನಮ್ಮ ದೇಹದ ಒಳಗಾಗಲಿ ನಮ್ಮ ದೇಹದ ಹೊರಗಾಗಲಿ ಯಾವ ವಸ್ತು ಎಲ್ಲಿ ಗಟ್ಟಿಯಾಗಿರುತ್ತೋ ಅದು ಪೃಥ್ವಿ ತತ್ವದಿಂದ ಆಗಿದೆ ಅಂತ ಹೇಳ್ತಾರೆ. ಮತ್ತು ನಮ್ಮ ದೇಹದಲ್ಲಿ ಯಾವ ತತ್ವವು ದ್ರವರೂಪದಲ್ಲಿದೆಯೋ ಅದು ಜಲತತ್ವದಿಂದ ಆಗಿದೆ ಅಂತ ಹೇಳ್ತಾರೆ. ದೇಹದಲ್ಲಿ ಎಲ್ಲೆಲ್ಲಿ ಬಿಸಿಯಾಗಿರುತ್ತೋ, ಎಲ್ಲೆಲ್ಲಿ ಅಗ್ನಿತತ್ವ ಇದೆಯೋ ಅದು ಅಗ್ನಿತತ್ವದಿಂದ ಆಗಿದೆ ಅಂತ ಹೇಳ್ತಾರೆ. ಮತ್ತು ಈ ದೇಹದಲ್ಲಿ ಪೂರ್ತಿ ವಾಯು ಸಂಚಾರ ಆಗ್ತಾ ಇದೆ. ರಕ್ತ ಚಲನೆಗಾಗಲಿ, ನಾವು ತಿಂದ ಅನ್ನ ಮುಂತಾದವುಗಳಾಗಲಿ ಚಲನೆ ಆಗ್ತಾ ಇದೆಯಲ್ಲ, ಈ ಚಲನೆ ವಾಯುತತ್ವದಿಂದ ಆಗತ್ತೆ ಅಂತ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ. ಈ ದೇಹದಲ್ಲಿರುವ 9 ದ್ವಾರಗಳು, 2 ಕಣ್ಣು, ಮೂಗು, ನಾಲಿಗೆ, ಉದದ್ವಾರ, ಮೂತ್ರ ಮಾಡುವ ಜಾಗ ಮುಂತಾದ ಈ 9 ದ್ವಾರಗಳು ಆಕಾಶ ತತ್ವದಿಂದ ಆಗಿದೆ ಅಂತ. ಈ ನಮ್ಮ ದೇಹವು ಯಾವ ತತ್ವಕ್ಕೆ ಹೇಗೆ ಹೊಂದಿಕೊಂಡಿದೆ ಅಂತ ಇಲ್ಲಿ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ಈ ದೇಹವನ್ನು ಪಂಚಭೂತಾತ್ಮಕ ದೇಹ ಅಂತ ಹೇಳ್ತೇವೆ ನಾವು. ಯಾವುದೇ ಒಂದು ದೇಹವು, ಯಾವುದೇ ಒಂದು ಪ್ರಾಣಿಯ ದೇಹ ಇರ್ಬೋದು, ಮನುಷ್ಯನ ದೇಹ ಇರ್ಬೋದು, ಇದು ಪಂಚಭೂತಾತ್ಮಕ ದೇಹವಾಗಿದೆ ಅಂತ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ. ಇದು ನಮ್ಮ ಅನುಭವಕ್ಕೂ ಬಂದಿದೆ. ಮತ್ತು ಈ ದೇಹದಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಇವೆ ಮತ್ತು ಪಂಚ ಕರ್ಮೇಂದ್ರಿಯಗಳು ಇದೆ ಅಂತ ನಮಗೆ ಗೊತ್ತಿದೆ. ಯಾವುದು ಪಂಚ ಜ್ಞಾನೇಂದ್ರಿಯಗಳು ಯಾವುವು ಅಂದರೆ, ಕಣ್ಣಿನ ಮೂಲಕ ನಾವು ಒಂದು ವಸ್ತುವನ್ನು ನೋಡ್ತೇವೆ, ಕಿವಿಯ ಮೂಲಕ ಶಬ್ದವನ್ನು ಕೇಳ್ತೇವೆ, ಮೂಗಿನ ಮೂಲಕ ವಾಸನೆಯನ್ನು ಗ್ರಹಣ ಮಾಡ್ತೇವೆ, ನಾಲಿಗೆಯ ಮೂಲಕ ರುಚಿಯನ್ನು ನೋಡುತ್ತೇವೆ ಮತ್ತು ಚರ್ಮದ ಮೂಲಕ ಸ್ಪರ್ಶ ಜ್ಞಾನವನ್ನು ಮಾಡ್ತೇವೆ. ಹೀಗೆ ಈ ದೇಹವು ಪಂಚ ಜ್ಞಾನೇಂದ್ರಿಯಗಳಿಂದ ಕೂಡಿಕೊಂಡಿದೆ ಮತ್ತು ಈ ದೇಹವು ಪಂಚ ಕರ್ಮೇಂದ್ರಿಯಗಳಿಂದಲೂ ಕೂಡಿಕೊಂಡಿದೆ. ಯಾವುದು? 2 ಕೈಗಳು, 2 ಕಾಲುಗಳು ಮತ್ತು ನಾಲಿಗೆ ಮತ್ತು ಪಾಯು ಮತ್ತು ಉಪಸ್ಥ ಅಂದರೆ ಮಲ ಮಾಡುವ ಜಾಗ ಮತ್ತು ಮೂತ್ರ ಮಾಡುವ ಜಾಗ. ಹೀಗೆ ಈ ದೇಹವು ಭೌತಿಕವಾಗಿ ನಾವು ನೋಡಿದಾಗ ಪಂಚಭೂತಗಳಿಂದ 5 ಪಂಚಭೂತಗಳು ಅಂದರೆ 5 ಭೂತಗಳು, ಪಂಚ ಜ್ಞಾನೇಂದ್ರಿಯಗಳಿಂದ, ಪಂಚ ಕರ್ಮೇಂದ್ರಿಯಗಳಿಂದ ಆಗಿದೆ ಅಂತ ಹೇಳ್ತಾ, ಮುಂದೆ ಅಂತಃಕರಣ, ಇದು ಈ ಹೊರಗೆ ಕಾಣುವಂಥದ್ದು, ಒಳಗೆ ಇರುವಂಥದ್ದನ್ನು ನಾವು ಅಂತಃಕರಣ ಅಂತ ಹೇಳ್ತೇವೆ. ಕರಣ ಅನ್ನುವುದರ ಅರ್ಥ ಇಂದ್ರಿಯಗಳು ಅಂತ.
ಕರಣ ಅಂದರೆ ಯಾವುದು? ಇಂದ್ರಿಯಗಳು. ಈ ಪಂಚಕರ್ಮೇಂದ್ರಿಯಗಳು ನಮಗೆ ಕಾಣಿಸುತ್ತೆ, ಪಂಚಜ್ಞಾನೇಂದ್ರಿಯಗಳು ಸಹ ನಮಗೆ ಕಾಣಿಸುತ್ತೆ. ಆದರೆ ಕಾಣಿಸದೇ ಇದ್ದು ನಮ್ಮ ದೇಹದ ಒಳಗಿದ್ದು ಕೆಲವು ಇಂದ್ರಿಯಗಳು ಕೆಲಸ ಮಾಡ್ತವೆ. ಅದನ್ನೇ ನಾವು ಅಂತಃಕರಣ ಅಂತ ಹೇಳ್ತೇವೆ. ಅಂತ ಅಂದರೆ ಒಳಗೆ, ಒಳಗೆ ಇರುವ ಇಂದ್ರಿಯಗಳು ಯಾವುದು ಅಂದರೆ ಅದು ಒಂದು ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಇದೆಲ್ಲವನ್ನೂ ಸೇರಿ ನಾವು ಅಂತಃಕರಣ ಅಂತ ಹೇಳ್ತೇವೆ. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಇದೆಲ್ಲವನ್ನೂ ಸೇರಿ ನಾವು ಏನಂತ ಹೇಳ್ತೇವೆ? ಅಂತಃಕರಣ ಅಂತ ಹೇಳ್ತೇವೆ. ಈಗ ನೀವು ಇದನ್ನು ಒಟ್ಟುಗೂಡಿಸಿ ನೋಡಿ, ಅರ್ಥ ಮಾಡಿಕೊಳ್ತಾ ಹೋಗಬೇಕು. ನಮ್ಮ ದೇಹವು ಪಂಚಭೂತಗಳಿಂದ ಆಗಿದೆ, ನಮ್ಮ ದೇಹವು ಪಂಚಜ್ಞಾನೇಂದ್ರಿಯಗಳಿಂದ ಆಗಿದೆ, ನಮ್ಮ ದೇಹವು ಪಂಚಕರ್ಮೇಂದ್ರಿಯಗಳಿಂದ ಆಗಿದೆ. 15 ಆಯಿತು. ನಮ್ಮ ದೇಹವು 4 ಅಂತಃಕರಣದಿಂದ ಆಗಿದೆ, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರದಿಂದ ಆಗಿದೆ. ಈ ದೇಹ ಒಳಗೆ 6 ರಸಗಳನ್ನು ನಾವು ಊಟ ಮಾಡುವಾಗ ತಗೊಳ್ತೇವೆ. ಷಡ್ರಸಗಳು ಅಂತ ಹೇಳ್ತೇವೆ. ಯಾವ್ಯಾವ ರಸಗಳು? ಸಿಹಿ ಅಥವಾ ಹುಳಿ, ಉಪ್ಪು, ಖಾರ, ಒಗರು ಮತ್ತು ಕಹಿ. ಇದನ್ನು ನಾವು ಷಡ್ ರಸಗಳು ಅಂತ ಹೇಳ್ತೇವೆ. ರಸಗಳು 6 ವಿಧವಾದ ರಸಗಳನ್ನು ನಾವು ಆಹಾರವನ್ನು ಸೇವಿಸುವಾಗ ದೇಹದ ಒಳಗೆ ತಗೊಳ್ತೇವೆ. ಆಮೇಲೆ ಈ ದೇಹದಲ್ಲಿ 6 ಗತಿ ಇದೆ. ಈ ದೇಹಕ್ಕೆ 6 ಗತಿ. ಹುಟ್ಟಿದಿಂದ ಸಾಯುವ ತನಕ ಈ ದೇಹವು 6 ಗತಿಯನ್ನು ಹೊಂದುತ್ತದೆ. ಯಾವುದನ್ನು? ನಾವು ಹುಟ್ಟೋದು ಅಂದರೆ ಇರುವುದು ಮತ್ತು ಈ ದೇಹದ ಬೆಳವಣಿಗೆ ಶುರುವಾಗತ್ತೆ, ಇದನ್ನು ಉಂಟಾಗುವುದು ಅಂತ ಹೇಳ್ತೇವೆ. 3ನೇ ಬೆಳವಣಿಗೆಯಲ್ಲಿ ದೇಹ ವೃದ್ಧಿ ಆಗ್ತಾ ಹೋಗುತ್ತೆ. 4ನೇ ಬೆಳವಣಿಗೆಯಲ್ಲಿ ದೇಹ ಪಕ್ವ ಆಗತ್ತೆ, ಅನ್ನೋದು ಮೆಚುರಿಟಿಗೆ ಬರುತ್ತೆ. ಇದಾದ ಮೇಲೆ ದೇಹ ಕೃಷಿ ಆಗ್ತಾ ಹೋಗುತ್ತೆ. 6ನೇ ಹಂತದಲ್ಲಿ ದೇಹವು ನಾಶ ಆಗಿ ಹೋಗುತ್ತೆ. ಅಂದರೆ ಯಾವ ದೇಹ ಈ ಜಗತ್ತಲ್ಲಿ ಹುಟ್ಟನ್ನು ಪಡೆಯುತ್ತದೋ ಆ ಎಲ್ಲ ದೇಹಗಳು ಈ 6 ಪ್ರೊಸೆಸ್ಸನ್ನು ಹೊಂದುತ್ತದೆ. ಮೊದಲು ಹುಟ್ಟುತ್ತದೆ ಅಂದರೆ ಇರುತ್ತದೆ, ಆಮೇಲೆ ಅದು ವೃದ್ಧಿಯಾಗಲಿಕ್ಕೆ ಶುರುವಾಗತ್ತೆ, ಆಮೇಲೆ ಅದು ಪಕ್ವವಾಗಲಿಕ್ಕೆ ಶುರುವಾಗತ್ತೆ, ಆಮೇಲೆ ಅದು ಕ್ಷೀಣ ಆಗಲಿಕ್ಕೆ ಶುರುವಾಗತ್ತೆ, ಕೊನೆಗೆ ಒಂದು ಸಲ ಆ ದೇಹ ಇಲ್ಲ ಅಂತಾಗತ್ತೆ, ನಾಶ ಆಗಿ ಹೋಗತ್ತೆ. ಈ ದೇಹದಲ್ಲಿ ಒಟ್ಟು 6 ಚಕ್ರಗಳಿವೆ ಅಂತ ಹೇಳ್ತಾರೆ. ಕೆಲವರು 7 ಚಕ್ರ ಇದೆ ಅಂತ ಹೇಳ್ತಾರೆ. ಅಂತೂ 6 ಚಕ್ರ ಅಂತ ನಾವು ಹೇಳಿದರೆ, ಒಂದು ಮೂಲಾಧಾರ ಅಂದರೆ ಈ ಬೆನ್ನು ಮೂಳೆಯ ಕೊನೆಯ ಭಾಗ ಅಂದರೆ ಮಲ ಮಾಡುವ ಜಾಗಕ್ಕಿಂತ ಸ್ವಲ್ಪ ಮೇಲಿನಿಂದ ಶುರುವಾಗುವ ಚಕ್ರದ ಭಾಗವನ್ನು, ಚಕ್ರದ ಭಾಗ ಅಂದರೆ ನರಗಳ ಜೋಡಣೆ ಅಂತ, ಜಂಕ್ಷನ್ ಅಂತ. ಈ ನರಗಳು ಎಲ್ಲವೂ ಒಂದು ಕಡೆ ಸೇರುವಂಥ ಜಾಗವನ್ನು ನಾವು ಚಕ್ರ ಅಂತ ಹೇಳ್ತೇವೆ. ಒಟ್ಟು ಈ ದೇಹದಲ್ಲಿ 109 ಚಕ್ರಗಳಿವೆ. ಆಮೇಲೆ ಅದರಲ್ಲಿ ಮುಖ್ಯವಾಗಿ 12 ಚಕ್ರ ಇದೆ. ಅದರಲ್ಲೂ ಅತಿ ಮುಖ್ಯವಾಗಿ 6 ಚಕ್ರಗಳು ಇವೆ. ಒಂದು ಕೆಳಗಿಂದ ನೀವು ನೋಡ್ತಾ ಹೋದರೆ, ಒಂದು ಮಲವನ್ನು ಮಾಡುವ ಜಾಗಕ್ಕಿಂತ ಸ್ವಲ್ಪ ಮೇಲೆ ಇರೋದನ್ನು ಮೂಲಾಧಾರ ಚಕ್ರ ಅಂತ ಹೇಳ್ತೇವೆ. ಆಮೇಲೆ ಮೂತ್ರ ಮಾಡುವ ಜಾಗದ ಹಿಂದಿನ ಜಾಗವನ್ನು ನಾವು ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತೇವೆ. ಆಮೇಲೆ ಈ ಭಾಗದ ಅಂದರೆ ನಾಭಿ ಭಾಗದ ಹಿಂದಿನ ಜಾಗವನ್ನು ಅಥವಾ ಮುಂದಿನ ಜಾಗವನ್ನು ನಾವು ಮಣಿಪೂರಕ ಚಕ್ರ ಅಂತ ಹೇಳ್ತೇವೆ. ಈ 3 ಚಕ್ರದಲ್ಲಿ ಯಾವ ವ್ಯಕ್ತಿಯು ಬದುಕುತ್ತಾ ಇರ್ತಾನೋ ಇಡೀ ಜೀವನದಲ್ಲಿ, ಅಂದರೆ ತನ್ನ ಎನರ್ಜಿಯನ್ನು ಈ 3 ಚಕ್ರದ ಒಳಗೆ ಇರೋ ವ್ಯಕ್ತಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಅವನು ಲೌಕಿಕವಾಗಿ ಬದುಕ್ತಾನೆ. ಅಂದರೆ ಇಲ್ಲಿ ಏನು ಅರ್ಥ ಆಯಿತು?
6 ಚಕ್ರಗಳಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿಯು, ಪ್ರಾಣಿಗಳು ಈ 3 ಚಕ್ರದೊಳಗೆ ಈ 3 ಚಕ್ರದೊಳಗೆ ತಮ್ಮ ಜೀವಿತಾವಧಿಯನ್ನು ಮುಗಿಸ್ತವೆ, ಮುಖ್ಯವಾಗಿ ಮೂಲಾಧಾರದಲ್ಲಿ ಮುಗಿಸ್ತವೆ. ಮನುಷ್ಯನು, ಲೌಕಿಕವಾಗಿ ಇರುವ ಮನುಷ್ಯನು, ಯಾವ ವ್ಯಕ್ತಿಯು ಆಧ್ಯಾತ್ಮಿಕವಾಗಿ ಇಲ್ಲವೋ ಅಂತಹ ಮನುಷ್ಯನು ತನ್ನ ಇಡೀ ಜೀವನವನ್ನು ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪೂರಕ ಚಕ್ರದ ಒಳಗೆ ಮಾತ್ರ ತನ್ನ ಎನರ್ಜಿಯನ್ನು ಮೇಲೆ ತಗೊಂಡು ಹೋಗ್ಲಿಕ್ಕಾಗತ್ತೆ. ಹಾಗಾಗಿ ಅವನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಎಲ್ಲ ಗುಣಗಳು ಪ್ರಕೃತಿ ಸಹಜವಾಗಿ ಇರುತ್ತೆ. ಯಾವ ವ್ಯಕ್ತಿಯು ಧ್ಯಾನದ ಮೂಲಕ, ಆಧ್ಯಾತ್ಮಿಕ ಸಾಧನೆಯ ಮೂಲಕ, ವೇದಾಂತಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಈ ಎನರ್ಜಿಯನ್ನು 4ನೇ ಚಕ್ರ ಮತ್ತು ಅದರ ಮೇಲೆ ತೆಗೆದುಕೊಂಡು ಹೋಗುತ್ತಾನೋ ಅವನಲ್ಲಿ ಮಾತ್ರ ಒಳ್ಳೆಯ ಗುಣಗಳು ಬೆಳೆದು ಬರಲಿಕ್ಕೆ ಸಾಧ್ಯ. 4ನೇ ಚಕ್ರವನ್ನು ನಾವು ಹೃದಯ ಚಕ್ರ ಅಂತ ಹೇಳ್ತೇವೆ, ಅಥವಾ ಇದನ್ನು ಅನಾಹತ ಚಕ್ರ ಅಂತ ನಾವು ಹೇಳ್ತೇವೆ. ಆಮೇಲೆ 5ನೇ ಚಕ್ರವನ್ನು, ಅನಾಹತ ಚಕ್ರ, ಭಗವಂತನು ಎಲ್ಲಿ ನೆಲೆಸಿದ್ದಾನೆ ಅಂತ ಕೇಳಿದರೆ ಎಲ್ಲ ವೇದಗಳು, ಎಲ್ಲ ವೇದಾಂತಗಳು ಮತ್ತು ಭಕ್ತಿಯೋಗದ ಪ್ರಕಾರವು ಭಗವಂತನ ಸ್ಥಾನ ನಮ್ಮ ದೇಹದಲ್ಲಿ ಹೃದಯ. ಹಾಗಾಗಿ ಯಾರು ಅನಾಹತ ಚಕ್ರದ ತನಕ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಮೇಲೆ ತೆಗೆದುಕೊಂಡು ಹೋಗಿರುತ್ತಾರೋ ಅವರು ಭಕ್ತಿಯೋಗದಲ್ಲಿ ತುಂಬ ಮುಂದುವರೆದವರು ಆಗಿರ್ತಾರೆ. ಅನಾಹತ ಚಕ್ರ ಅಂದರೆ ಇಲ್ಲಿ ಎಲ್ಲವೂ ಪ್ರೀತಿ ಹುಟ್ಟುವುದು ಮತ್ತು ಒಳ್ಳೆಯ ಎಲ್ಲ ಗುಣಗಳು ಹುಟ್ಟುವುದು, ಭಾವನಾತ್ಮಕ ಸಂಬಂಧಗಳು ಹುಟ್ಟುವುದು, ಇದು ಅನಾಹತ ಚಕ್ರದಿಂದ. ಅದರ ಮೇಲಿರುವ ಚಕ್ರವನ್ನು ನಾವು ಕಂಠ ಪ್ರದೇಶದಲ್ಲಿ ಇರುವ ಚಕ್ರವನ್ನು ವಿಶುದ್ಧ ಚಕ್ರ ಅಂತ ಹೇಳ್ತೇವೆ. ಈ ವಿಶುದ್ಧ ಚಕ್ರದ ತನಕ ಯಾರು ತಲುಪಿರ್ತಾರೋ ಅವರ ಮಾತು ತುಂಬ ಚೆನ್ನಾಗಿರುತ್ತೆ. ಅವರಿಂದ ಮಾತ್ರ ದೈವವಾಣಿಗಳು ಹೊರಗೆ ಬರಲಿಕ್ಕೆ ಆಗತ್ತೆ. ಅವರಿಂದ ಮಾತ್ರ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳುವುದನ್ನು ನಾವು ನೋಡಬಹುದು. ಅವರ ವಾಕ್ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ. ಮತ್ತು ಆಗ್ನೇಯ ಚಕ್ರವನ್ನು, ಭ್ರೂಮಧ್ಯದ ಭಾಗವನ್ನು ನಾವು ಆಗ್ನೇಯ ಚಕ್ರ ಅಂತ ಹೇಳ್ತೇವೆ. ಇದನ್ನು ನಾವು ಜ್ಞಾನ ಚಕ್ರ ಅಂತ ಹೇಳ್ತೇವೆ. ಯಾರಿಗೆ ಈ ಜ್ಞಾನ ಚಕ್ರ ಓಪನ್ ಆಗಿರುತ್ತೋ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಉನ್ನತ ಮಟ್ಟದಲ್ಲಿರುತ್ತೆ ಅಂತ ನಾವು ಹೇಳ್ತೇವೆ. ಈ ಎಲ್ಲ ಚಕ್ರಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಜಾಗೃತಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಪ್ರಾಣಿಗಳಲ್ಲಿ ಜಾಗೃತೆಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಪ್ರಾಣಿಗಳ ದೇಹ ನೇರವಾಗಿಲ್ಲ, ಪ್ರಾಣಿಗಳ ದೇಹ ಹೀಗಿರುತ್ತೆ. ಹಾಗಾಗಿ ಆ ಎನರ್ಜಿ ಮೇಲೆ ಹೋಗೋದಿಲ್ಲ. ಸೊ ಮೂಲಾಧಾರದಿಂದ ನಮ್ಮಲ್ಲಿರುವ ಶಕ್ತಿ ಎಲ್ಲಿ ತನಕ ಹೋಗಬೇಕು ಅಂದರೆ ಸಹಸ್ರಾರದ ತನಕ ಹೋಗಬೇಕು. ಇದನ್ನು ಸಹಸ್ರಾರ ಅಂತ ಹೇಳ್ತೇವೆ. ಇಲ್ಲಿ ಹೃದಯದಲ್ಲಿ ಭಗವಂತನ ನೆಲೆ ಇದೆ. ಸಹಸ್ರಾರ ಚಕ್ರದ ಮೂಲಕ ಮಗು ಹುಟ್ಟಿದಾಗ ತಾಯಿ ಗರ್ಭಕ್ಕೆ ಸೇರುವ ಜಾಗವೇ ಹೀಗೆ ಬರುತ್ತೆ ಜೀವ. ಹಾಗೆ ಬಂದ ಜೀವ ಜ್ಞಾನಿಗಳು ಸತ್ತಾಗ, ಪುಣ್ಯಾತ್ಮರು ಸತ್ತಾಗ ಸಹಸ್ರಾರದ ಮೂಲಕ ಹೋಗತ್ತೆ. ಸಹಸ್ರಾರದ ಮೂಲಕ ಹೋಗಿ ಪರಬ್ರಹ್ಮವನ್ನೇ ಸೇರಿಕೊಳ್ಳತ್ತೆ ಅಂತ ನಮ್ಮ ಇಡೀ ವೇದ ಮತ್ತು ವೇದಾಂತಗಳು ಹೇಳುತ್ತವೆ. ಹಾಗಾಗಿ ಈ ಚಕ್ರಗಳು ಬರೀ ಬದುಕುವಾಗ ಮಾತ್ರ ಮುಖ್ಯ ಆಗೋದಿಲ್ಲ, ನಾವು ಜೀವ ಬಿಡುವಾಗಲೂ ಅತಿ ಮುಖ್ಯವಾಗತ್ತೆ. ದೇಹದ ಮೇಲುಭಾಗದಿಂದ ಯಾರ ಜೀವವು ಹೋಗುತ್ತೋ ಅವರನ್ನು ನಾವು ಪುಣ್ಯಾತ್ಮರು ಅಂತ ಹೇಳ್ತೇವೆ. ದೇಹದ ಕೆಳಭಾಗದಿಂದ ಅಂದರೆ ಗುದದ್ವಾರದಿಂದ, ಮೂತ್ರ ಮಾಡುವ ಜಾಗದಿಂದ ಅಥವಾ ನಾಭಿ ಪ್ರದೇಶದಿಂದ ಯಾರ ಜೀವವು ಹೋಗುತ್ತದೋ ಅವು ಪಾಪಿ ಜೀವಗಳು ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಚಕ್ರಗಳಿಗೂ ನಮ್ಮ ಬದುಕಿಗೂ ಅತಿ ಮುಖ್ಯವಾದ ಸಂಬಂಧ ಇದೆ ಅಂತ ಇಲ್ಲಿ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ. ಹಾಗಾದರೆ ಇಲ್ಲಿ ನಾವು
ಪಂಚತತ್ವಗಳು 5, ಪಂಚಕರ್ಮೇಂದ್ರಿಯಗಳು 5, ಪಂಚಜ್ಞಾನೇಂದ್ರಿಯಗಳು 5, ಷಡ್ರಸಗಳು. ಈಗ 6 ಚಕ್ರಗಳು, ದೇಹದಲ್ಲಿರುವ 6 ಚಕ್ರಗಳು ಅಂತ ನಾವು ನೋಡಿದೆವು. ಆಮೇಲೆ ಈ ದೇಹದಲ್ಲಿ ಭಗವಂತನು ನಮಗೆ ಸ್ವರ ಕೊಟ್ಟಿದ್ದಾನೆ, ವಾಯ್ಸ್ ಅಂತ ಹೇಳ್ತೇವಲ್ಲ. ಈ ವಾಯ್ಸದ್ದು 7 ವಿಧವಾದ ವಾಯ್ಸ್ ಇದೆ ಅಂತ ಹೇಳ್ತಾರೆ. ಯಾವುದದು ಅಂದರೆ ಷಡ್ಭ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಮತ್ತು ನಿಷಾದ. ಇದು ನಮ್ಗೆ ಐಡೆಂಟಿಫೈ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಹೀಗಿರುವುದರಿಂದಲೇ ನಾವು ಸ್ವರದಲ್ಲಿ ವ್ಯತ್ಯಾಸ ಮಾಡಲಿಕ್ಕಾಗತ್ತೆ. ಹಾಡುವಾಗ ಒಂದು ಸ್ವರದಲ್ಲಿ ಹಾಡ್ತೇವೆ, ಉಚ್ಚಕಂಠದಿಂದ ಹಾಡ್ತೇವೆ, ಮಧ್ಯಮ ಕಂಠದಿಂದ ಹಾಡ್ತೇವೆ, ಲೋ ಕಂಠದಿಂದ ಹಾಡ್ತೇವೆ. ಓಂ ಅನ್ನುವಾಗ ನಾನಾ ರೀತಿಯಲ್ಲಿ ಸ್ವರದಲ್ಲಿ ಬದಲಾವಣೆಯನ್ನು ನಾವು ತಂದುಕೊಳ್ತೇವೆ. ಈ ಎಲ್ಲ ಸ್ವರಗಳು ಈ 7 ಸ್ವರಗಳಲ್ಲಿ ಸೇರಿಕೊಳ್ಳುತ್ತವೆ ಅಂತ ಇಲ್ಲಿ ಪಿಪ್ಪಲಾದ ಮಹರ್ಷಿಗಳು ಈ ದೇಹದ ಒಂದು ರೀತಿ ಹೇಗೆ ರಚನೆಯಾಗಿದೆ ಅಂತ ಹೇಳ್ತಾ, ಈ ದೇಹಕ್ಕೆ ಬಣ್ಣ ಸಹ ಇದೆ. ಯಾವ್ಯಾವ ಬಣ್ಣ? ಒಬ್ಬೊಬ್ಬರ ಬಣ್ಣ ಒಂದೊಂದು ಥರ ಕಾಣಿಸುತ್ತೆ ನಮಗೆ. ಯಾವ ಬಣ್ಣ ದೇಹದಲ್ಲಿ ಇದೆ? ಬಿಳುಪು ಚರ್ಮದ ಬಣ್ಣ ಬಿಳುಪಿದೆ, ಇಲ್ಲ ಕಪ್ಪಿದೆ, ಇಲ್ಲ ಕೆಂಪಿದೆ, ಇಲ್ಲ ಧೂಮ್ರವರ್ಣ ಇದೆ, ಇಲ್ಲ ಹಳದಿ ಇದೆ, ಇಲ್ಲ ಕಪಿಲ ವರ್ಣ, ಸ್ವಲ್ಪ ಅತ್ಲಾಗೆ ಪೂರ್ತಿ ಕಪ್ಪು ಅಲ್ಲ ಪೂರ್ತಿ ಕೆಂಪು ಅಲ್ಲ ಅಂಥದ್ದು, ಮತ್ತು ಪಾಂಡು ಬಿಳಿ ಬಣ್ಣ. ಹೀಗೆ ಈ ದೇಹವು ನಾನಾ ರೀತಿಯ ಬಣ್ಣಗಳಿಂದ ಉಂಟಾಗಿದೆ ಅಂತ ಇಲ್ಲಿ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ. ಇದು ಪ್ರಕೃತಿ ಸಹಜವಾಗಿ ನಮಗೆ ಬಂದ ಕೊಡುಗೆ. ಇಲ್ಲಿ ನಾವು ಮಾಡಿದ್ದು ಏನೂ ಇಲ್ಲ. ಇನ್ನು ಮುಂದೆ ಹೇಗೆ ಈ ದೇಹದಲ್ಲಿ ಬದಲಾವಣೆ ಉಂಟಾಗತ್ತೆ ಅಂತ ಹೇಳ್ತಾರೆ. ಈ ದೇಹದಲ್ಲಿ 6 ರೀತಿಯ ರಸಗಳು ಇವೆ. ಈ ದೇಹದಲ್ಲಿ 6 ರೀತಿಯ ರಸಗಳು ಇವೆ ಅಂತ ನಾವು ಹೇಳಿದೆವು. ಯಾವುದು? ಹುಳಿ, ಆಮೇಲೆ ಕಹಿ, ಆಮೇಲೆ ಸಿಹಿ ಮುಂತಾದ 6 ರೀತಿಯ ರಸಗಳು ನಾವು ಫುಡ್ ಮೂಲಕ, ಆಹಾರದ ಮೂಲಕ ತಗೊಂಡಾಗ ಉಂಟಾಗತ್ತೆ. ಈ ರಸಗಳಿಂದ ಏನಾಗತ್ತೆ? ಈ ರಸಗಳಿಂದ ರಕ್ತ ಉತ್ಪತ್ತಿ ಆಗತ್ತೆ, ರಕ್ತದಿಂದ ಮಾಂಸ ಉತ್ಪತ್ತಿ ಆಗತ್ತೆ, ಮಾಂಸದಿಂದ ಕೊಬ್ಬು ಉತ್ಪತ್ತಿ ಆಗುತ್ತೆ, ಕೊಬ್ಬಿನಿಂದ ಮೂಳೆಗಳು ಉತ್ಪತ್ತಿ ಆಗುತ್ತೆ, ಮೂಳೆಗಳಿಂದ ಮಜ್ಜೆ ಉತ್ಪತ್ತಿ ಆಗುತ್ತೆ, ಮಜ್ಜೆಯಿಂದ ಶುಕ್ರ ಅಥವಾ ವೀರ್ಯ ಉತ್ಪತ್ತಿ ಆಗುತ್ತೆ. ಯಾರಲ್ಲಿ? ಗಂಡಫರಲ್ಲಿ. ಹೆಂಗಫರಲ್ಲಾದರೆ ಶೋಣಿತ ಅನ್ನೋದು ಉತ್ಪತ್ತಿ ಆಗುತ್ತೆ. ಅಂದರೆ ಒಂದು ವೀರ್ಯ ಉತ್ಪತ್ತಿ ಆಗಬೇಕಂದ್ರೆ ಇದು ಯಾಕೆ ವೀರ್ಯದ್ದು? ಯಾಕಂದರೆ ಮಗುವಿನ ಜನನಕ್ಕೆ ವೀರ್ಯ ಬೇಕಾಗತ್ತೆ. ಗಂಡಿನಲ್ಲಿರುವ ವೀರ್ಯ ಮತ್ತು ಹೆಣ್ಣಿನಲ್ಲಿರುವ ಶೋಣಿತ ಇದು ಒಂದಾಗ ಗರ್ಭ ಉಂಟಾಗುವುದು. ಅಂದರೆ ಅಲ್ಲಿಂದ ಮಗುವಿನ ಜನನ ಶುರುವಾಗುತ್ತೆ. ಆ ಹಿಂದಿನ ಪ್ರೋಸೆಸ್ ನೋಡಿ ಎಷ್ಟಿದೆ ಅಂದರೆ 6 ರೀತಿಯ ರಸಗಳಿಂದ ರಕ್ತ ಉಂಟಾಗಬೇಕು, ರಕ್ತದಿಂದ ಮಾಂಸ ಉಂಟಾಗಬೇಕು, ಮಾಂಸದಿಂದ ಕೊಬ್ಬು ಉಂಟಾಗಬೇಕು, ಕೊಬ್ಬಿನಿಂದ ಮೂಳೆಗಳು ಉಂಟಾಗಬೇಕು, ಮೂಳೆಗಳಿಂದ ಮಜ್ಜೆ ಉಂಟಾಗಬೇಕು, ಮಜ್ಜೆಯಿಂದ ವೀರ್ಯ ಉಂಟಾಗಬೇಕು. ಅಥವಾ ಹೆಂಗಫರಲ್ಲಿ ಶೋಣಿತ ಉಂಟಾಗಬೇಕು. ಇವಾಗ ಇಲ್ಲಿಂದ ಮುಂದೆ ಗರ್ಭದಲ್ಲಿ ಮಗು ಹೇಗೆ ಹುಟ್ಟುತ್ತೆ, ಯಾವ ರೀತಿಯ ಮಕ್ಕಳು ಹೇಗೆ ಹುಟ್ಟುತ್ತದೆ ಅಂತ ಋಷಿಗಳು ಹೇಳ್ತಾ ಮುಂದುವರಿಸ್ತಾರೆ. ಗಂಡಿನ ವೀರ್ಯ ಮತ್ತು ಹೆಣ್ಣಿನ ಶೋಣಿತ ಇದನ್ನು ಸಂಭೋಗದ ಸಮಯದಲ್ಲಿ ಆಗುವಂಥ ವಿಚಾರ ಏನು? ಮಗು ಉಂಟಾಗಲಿಕ್ಕೆ ಏನಾಗೋದು ಅಂದರೆ ಗಂಡಿನಲ್ಲಿರುವ ವೀರ್ಯ ಮತ್ತು ಹೆಣ್ಣಿನಲ್ಲಿರುವ ಶೋಣಿತ ಸಂಯೋಗವಾದರೆ ಆವಾಗ ಗರ್ಭ ಉಂಟಾಗುತ್ತದೆ. ಹೀಗೆ ಗರ್ಭ ಉಂಟಾದ ಮೇಲೆ ಈಗ ಯಾವಾಗ ಗರ್ಭ ಉಂಟಾದ ಮೇಲೆ ಋತು ಸಮಯದಲ್ಲಿ ಸಂಭೋಗ ನಡೆಸಿದ ನಂತರ ಮಗುವಿನ ಡೆವಲಪ್ಮೆಂಟ್ ಗರ್ಭದಲ್ಲಿ ಹೇಗಾಗತ್ತೆ ಅಂತ, ಮಗುವಿನ ಡೆವಲಪ್ಮೆಂಟು ಗರ್ಭದಲ್ಲಿ ಹೇಗಾಗತ್ತೆ? ಗರ್ಭ ಉಂಟಾದ ಮೇಲೆ ವೀರ್ಯ ಮತ್ತು
ಶೋಣಿತಗಳು ಸೇರಿ ಗರ್ಭ ಉಂಟಾದ ಮೇಲೆ ಮೊದಲನೇ ದಿನ ರಾತ್ರಿ ಗರ್ಭ ಹೇಗಿರುತ್ತೆ ಅನ್ನೋ ಮುದ್ದೆ ಆಗಿರುತ್ತೆ ಮಗು. ಇಲ್ಲಿ ಗರ್ಭ ಅಂದರೆ ಮತ್ತೆ ಉಂಟಾಗುವ ಮಗು ಯಾವ ರೂಪದಲ್ಲಿರುತ್ತೆ ಅಂದರೆ ಮುದ್ದೆಯ ರೂಪದಲ್ಲಿರುತ್ತೆ. ಯಾವಾಗ? ಮೊದಲ ದಿನ. ನಾವು ಫಸ್ಟ್ ನೈಟ್ ಅಂತೇವಲ್ಲ, ಫಸ್ಟ್ ನೈಟ್ ಅಕಸ್ಮಾತ್ ಗರ್ಭ ಕಟ್ಟಿದರೆ ಗರ್ಭದಾನ ಮಾಡೋದು ಅಂತ ಶಾಸ್ತ್ರಗಳ ಪ್ರಕಾರ ಹೇಳ್ತಾರೆ. ಹಾಗೆ ಗರ್ಭ ಉಂಟಾದರೆ ಆ ಹುಟ್ಟುವ ಮಗು ತೀರ ಮುದ್ದೆ ಆಗಿರುತ್ತೆ. ಅದೇ ಮಗು 7 ದಿನ ಆದಾಗ ಗರ್ಭದಲ್ಲಿ ಗುಳ್ಳೆಯ ರೂಪವನ್ನು ಹೊಂದುತ್ತೆ. ಒಂದು ಬುಗ್ಗೆ ಥರ, ಒಂದು ಬುಗ್ಗೆ, ನೀರಿನ ಗುಳ್ಳೆ ಇದೆಯಲ್ಲ ಆ ಥರ ರೂಪವನ್ನು ಹೊಂದುತ್ತೆ. 15 ದಿನ ಆದಾಗ ಅದೇ ಗುಳ್ಳೆ ಪಿಂಡ ಥರ ಆಗತ್ತೆ, ಚಿಕ್ಕ ಪಿಂಡದ ಥರ ಆಗತ್ತೆ. 1 ತಿಂಗಳಾದಾಗ ಆ ಪಿಂಡ ಏನಾಗತ್ತೆ? ಗಟ್ಟಿಯಾಗತ್ತೆ, ಸ್ವಲ್ಪ ಗಟ್ಟಿಯಾಗತ್ತೆ. ಯಾವಾಗ? 1 ತಿಂಗಳಲ್ಲಿ. 2 ತಿಂಗಳಾದಾಗ ಕಾಲುಗಳು ಬರ್ತವೆ. ಇಲ್ಲಿಂದ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಮಗು ಹೇಗೆ ಡೆವಲಪ್ ಆಗುತ್ತೆ. 2ನೇ ತಿಂಗಳಿಗೆ ಮಗುವಿಗೆ ಫಸ್ಟು ಬರೋದೇನು ಅಂದರೆ ಕಾಲು ಅಂತ ಹೇಳ್ತಾರೆ. ಫಸ್ಟು ಬರೋದು ಕಾಲುಗಳು ಬರ್ತವೆ. 4 ತಿಂಗಳಿಗೆ ಹೊಟ್ಟೆ ಮತ್ತು ಕಟಿ ಪ್ರದೇಶ ಬರುತ್ತೆ. 5ನೇ ತಿಂಗಳಲ್ಲಿ ಮಗುವಿಗೆ ಬೆನ್ನು ಮೂಳೆ ಬರುತ್ತೆ. 5ನೇ ತಿಂಗಳಲ್ಲಿ ತಾಯಿಯ ಗರ್ಭದಲ್ಲೇ ಇದ್ದಾಗ ಮಗುವಿಗೆ ಬೆನ್ನು ಮೂಳೆ ಬರುತ್ತೆ. 6ನೇ ತಿಂಗಳಲ್ಲಿ ಮೂಗು, ಕಣ್ಣು, ಕಿವಿಗಳು ಬರ್ತವೆ. 7ನೇ ತಿಂಗಳಲ್ಲಿ ಮಗುವಿಗೆ ಪ್ರಾಣ ಬರುತ್ತೆ, ಜೀವವು ಸೇರುತ್ತೆ. 7ನೇ ತಿಂಗಳಲ್ಲಿ ಮಗುವಿಗೆ ಜೀವವು ಬಂದು ಸೇರುತ್ತೆ. ಹಾಗಾದರೆ 7ನೇ ತಿಂಗಳವರೆಗೆ ಇರುವ ಮಗು ಜಡವಾಗಿರುತ್ತೆ, ಚೇತನೆ ಇರೋಲ್ಲ, ಜಡವಸ್ತುವಿನಂತೆ ಇರುತ್ತೆ. 7ನೇ ತಿಂಗಳಿಗೆ ಜೀವ ಬಂದ ಮೇಲೆ ಮಗುವಿಗೆ ಸ್ಮೃತಿ ಉಂಟಾಗತ್ತೆ. 8ನೇ ತಿಂಗಳಿಗೆ ಶರೀರದ ಸಂಪೂರ್ಣ ಅವಯವಗಳು ಬರ್ತವೆ. 8ನೇ ತಿಂಗಳಿಗೆ ಮಗುವಿಗೆ ಸಂಪೂರ್ಣ ಅವಯವಗಳು ಬರುತ್ತೆ. 9ನೇ ತಿಂಗಳಿಗೆ ಮಗು ದೇಹದಲ್ಲಿ ತನ್ನ ಚಲನೆಯನ್ನು ವಾಯು ಮುಖಾಂತರ ಉಂಟಾಗತ್ತೆ. ಹೀಗೆ ಒಂದು ಮಗು 1ನೇ ದಿನದಿಂದ 9 ತಿಂಗಳವರೆಗೆ ಬೆಳವಣಿಗೆಯನ್ನು ಹೊಂದುತ್ತೆ. ಮುಖ್ಯವಾಗಿ ಈಗ 8ನೇ ತಿಂಗಳಲ್ಲಿ ಮಗುವಿಗೆ ಈ ಮಕ್ಕಳು ಕೆಲವು ಮಕ್ಕಳು ಏನಾಗ್ತಾರೆ, ಗಂಡಾಗಿ ಹುಡ್ತಾರೆ, ಕೆಲವು ಮಕ್ಕಳು ಹೆಣ್ಣಾಗಿ ಹುಡ್ತಾರೆ, ಕೆಲವು ಮಕ್ಕಳು ನಪುಂಸಕವಾಗಿ ಹುಡ್ತಾರಲ್ವ. ಇದು ಹೇಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಗಂಡು ಹೇಗೆ ಹುಟ್ಟತ್ತೆ, ಹೆಣ್ಣು ಹೇಗೆ ಹುಟ್ಟತ್ತೆ? ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕತನ ಮಕ್ಕಳಿಗೆ ಹೇಗೆ ಬರುತ್ತೆ? ಇದು ಗರ್ಭದಲ್ಲೇ ಬರುತ್ತೋ ಅಂದರೆ ಅದಕ್ಕೆ ಪಿಪ್ಪಲಾದ ಮಾರ್ಚ್ಗಳು ಹೇಳ್ತಾರೆ, ತಂದೆಯ ಶುಕ್ರವು ಹೆಚ್ಚಾಗಿದ್ದರೆ ಸಂಭೋಗದ ಸಮಯದಲ್ಲಿ ತಂದೆಯ ವೀರ್ಯವು ಹೆಚ್ಚಾಗಿದ್ದರೆ, ಅಂದರೆ ಜಾಸ್ತಿ ಆ್ಯಕ್ಟಿವ್ ಆಗಿದ್ದರೆ ಗಂಡು ಮಗು ಹುಟ್ಟತ್ತೆ. ತಾಯಿಯ ಶೋಣಿತವು ಹೆಚ್ಚಾಗಿದ್ದರೆ ಹೆಣ್ಣು ಮಗುವು ಹುಟ್ಟತ್ತೆ. ಶುಕ್ಲ ಮತ್ತು ಶೋಣಿತಗಳು ಅಂದರೆ ತಂದೆಯ ವೀರ್ಯ ಮತ್ತು ತಾಯಿಯ ಶೋಣಿತಗಳು ಸಮವಾಗಿದ್ದರೆ ನಪುಂಸಕ ಮಗು ಹುಟ್ಟತ್ತೆ. ಇದು ಉಪನಿಷತ್ತು ಹೇಳೋದು. ಇದು ಯಾರು ಹೇಳೋದು? ಉಪನಿಷತ್ತು ಹೇಳೋದು. ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಸಂಭೋಗ ಸಮಯದಲ್ಲಿ ಹೆಣ್ಣಿಗೆ ಕಾಮ ತೃಪ್ತಿಯಾದರೆ, ಸಂಪೂರ್ಣವಾಗಿ ತೃಪ್ತಿಯಾದರೆ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ನೋಡಿ ಇಲ್ಲಿ, ಅಂದರೆ ಹೆಣ್ಣು ಮಗು ಹುಟ್ಟಬೇಕಾದ್ರೆ ಹೆಣ್ಣಿಗೆ ಕಾಮದಲ್ಲಿ ಸಂಪೂರ್ಣ ತೃಪ್ತಿಯಾದರೆ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ, ಇಲ್ಲದಿದ್ದರೆ ಗಂಡು ಮಗು ಹುಟ್ಟತ್ತೆ. ಎರಡೂ ಈಕ್ವಲ್ ಆಗಿದ್ದರೆ ನಪುಂಸಕ ಮಗು ಹುಟ್ಟತ್ತೆ ಅಂತ ಹೇಳ್ತಾರೆ. ಆದರೆ ಈಗ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ? ನಮಗೆ ಮೆಡಿಕಲ್ ಸೈನ್ಸು ಇವಾಗ ಏನು ಹೇಳುತ್ತೆ? ಕ್ರೋಮೋಸೋಮ್ನಲ್ಲಿ ಹೇಳುತ್ತೆ. ಏನು ಹೇಗೆ ಹೇಳುತ್ತೆ?
ತಂದೆ ಮತ್ತು ತಾಯಿ ಎಕ್ಸ್ ಮತ್ತು ವೈ ಕ್ರೋಮೋಸಮ್ ಈ ಲೆಕ್ಕದಲ್ಲಿ ಹೇಳುತ್ತೆ. ತಾಯಿಯಲ್ಲಿ ಹೆಣ್ಣಿನಲ್ಲಿ ಬರೀ ಎಕ್ಸ್ ಕ್ರೋಮೋಸಮ್ ಇರುತ್ತೆ. ಹೆಣ್ಣಿನಲ್ಲಿ ಬರೀ ಹೆಂಗಸರಲ್ಲಿ ಎಕ್ಸ್ ಕ್ರೋಮೋಸಮ್ ಇರುತ್ತೆ. ಗಂಡಸರಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸಮ್ ಎರಡೂ ಇರುತ್ತೆ. ಈಗ ಗಂಡಿನ ತಾಯಿಯಲ್ಲಿ ಎಕ್ಸ್ ಇರೋ ಕ್ರೋಮೋಸಮಿಗೆ ಗಂಡಿನಿಂದ ಹೋದ ಕ್ರೋಮೋಸಮು ಎಕ್ಸ್ ಆದರೆ ಹೆಣ್ಣು ಮಗು ಹುಟ್ಟುತ್ತೆ. ಎಕ್ಸ್ ಎಕ್ಸ್ ಎರಡೂ ಎಕ್ಸ್ ಎಕ್ಸ್ ಕ್ರೋಮೋಸಮ್ ಆದರೆ ಹೆಣ್ಣು ಮಗು ಹುಟ್ಟುತ್ತೆ. ವೈ ಕ್ರೋಮೋಸಮ್ ಹುಟ್ಟರೆ ಎಕ್ಸ್ ವೈ ಕ್ರೋಮೋಸಮ್ ಆದರೆ ಯಾವುದು ಗಂಡು ಮಗು ಹುಟ್ಟುತ್ತೆ. ಇದು ಮೆಡಿಕಲ್ ಸೈನ್ಸ್ ಹೇಳೋದು. ಹಾಗಾಗಿ ಮೆಡಿಕಲ್ ಸೈನ್ಸ್ ಹೇಳುತ್ತೆ ನಪುಂಸಕತ್ವ ಗರ್ಭದಲ್ಲಿ ಗೊತ್ತಾಗೋದಿಲ್ಲ. ಇಲ್ಲಿ ಉಪನಿಷತ್ತು ಏನು ಹೇಳುತ್ತೆ? ನಪುಂಸಕತ್ವ ಗರ್ಭದಲ್ಲೇ ಗೊತ್ತಾಗತ್ತೆ, ಈಕ್ವಲ್ ಆದರೆ ನಪುಂಸಕತ್ವ ಬರುತ್ತೆ ಅಂತ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ನಪುಂಸಕತ್ವ ಗರ್ಭದಲ್ಲಿ ಮಗು ಇದ್ದಾಗ ಗೊತ್ತಾಗುವುದಿಲ್ಲ. ಮತ್ತು ಹೇಗೆ ಗೊತ್ತಾಗುವುದು ಯಾವಾಗ ಅಂದರೆ ಮಗು ಹುಟ್ಟಿದ ಮೇಲೆ ಮಗುವಿನ ಜನನಾಂಗ ಅಶಕ್ತವಾಗಿದ್ದರೆ, ಸರಿಯಾದ ಬೆಳವಣಿಗೆ ಇಲ್ಲದಿದ್ದರೆ, ಸ್ಪಷ್ಟವಾಗಿಲ್ಲದಿದ್ದರೆ, ಹೆಣ್ಣಿನ ಜನನಾಂಗ ದದ್ದ ಅಥವಾ ಗಂಡಿನ ಜನನಾಂಗ ಅನ್ನುವ ಸ್ಪಷ್ಟತೆ ಇಲ್ಲದಿದ್ದರೆ, ಜನನಾಂಗಕ್ಕೆ ಶಕ್ತಿ ಇಲ್ಲದಿದ್ದರೆ ಮಗು ನಪುಂಸಕವಾಗುತ್ತದೆ. ಹುಟ್ಟಿದ ಮೇಲೆ ಇದು ಗೊತ್ತಾಗತ್ತೆ ಅಂತ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಈಗ ಒಳ್ಳೆಯ ಮಕ್ಕಳು ಹುಟ್ಟೋದು ಅಥವಾ ಕೆಟ್ಟ ಮಕ್ಕಳು ಹುಟ್ಟೋದು ಹೇಗೆ ಅಂತ ಇಲ್ಲಿ ಪಿಪ್ಪಲಾದ ಮಹರ್ಷಿಗಳು ತುಂಬ ಅತ್ಯಂತ ಗಂಭೀರವಾದ ಮತ್ತು ತಿಳ್ಕೊಳ್ಬೇಕಾದ ವಿಷಯ ಹೇಳ್ತಾರೆ. ಹೆಣ್ಣು ಮತ್ತು ಗಂಡು ಸಂಭೋಗದ ಸಮಯದಲ್ಲಿ ಖುಷಿಯಾಗಿದ್ದರೆ, ಸರಿಯಾದ ಮಾನಸಿಕ ಸ್ಥಿತಿಯಲ್ಲಿದ್ದರೆ, ಶಾಂತವಾಗಿದ್ದರೆ ಮಾತ್ರ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಶಾಂತವಾದ ಮಕ್ಕಳು ಹುಟ್ಟುತ್ತಾರೆ, ಕ್ರೋಧ ಇಲ್ಲದ ಮಕ್ಕಳು ಹುಟ್ಟುತ್ತಾರೆ, ತಾಳ್ಮೆ ಇರುವ ಮಕ್ಕಳು ಹುಟ್ಟುತ್ತಾರೆ, ಆರೋಗ್ಯವಂತವಾದ ಮಕ್ಕಳು ಹುಟ್ಟುತ್ತಾರೆ. ಅದಿಲ್ಲದಿದ್ದರೆ ಮಕ್ಕಳು ಹುಟ್ಟುವಾಗಲೇ ಅಂಗವೈಕಲ್ಯದಿಂದ ಮಕ್ಕಳು ಹುಟ್ಟುವ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಋತುಸ್ರಾವ ಕಾಲದಲ್ಲಿ ಅಥವಾ ಸೂರ್ಯಗ್ರಹಣ ಕಾಲದಲ್ಲಿ ಅಥವಾ ಚಂದ್ರಗ್ರಹಣ ಕಾಲದಲ್ಲಿ ಗರ್ಭ ಕಟ್ಟಿದರೆ ಅಂತಹ ಮಕ್ಕಳು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಂಗವೈಕಲ್ಯವನ್ನು ಹೊಂದುವ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ. ಮತ್ತು ಮುಂದುವರಿಯುತ್ತೆ ಎಂದು ಹೇಳ್ತಾರೆ. ಗಂಡಿನ ವೀರ್ಯದ ಕಣವು ಎರಡಾಗಿ ಭಾಗ ಆದರೆ ಆವಾಗ ಅವಳಿ ಮಕ್ಕಳಾಗ್ತಾರೆ. ಗಂಡಿನ ವೀರ್ಯದ ಕಣವು ಗರ್ಭದಲ್ಲಿ ಒಳಗೆ ಹೋದ್ಮೇಲೆ ಎರಡಾಗಿ ಡಿವೈಡ್ ಆದರೆ ಅಲ್ಲಿ ಅವಳಿ ಮಕ್ಕಳು ಹುಟ್ಟುವ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಗರ್ಭದಲ್ಲಿರುವಾಗಲೇ ಮಗುವಿಗೆ ಪಂಚಭೂತಗಳು ಬರ್ತವೆ. ನಮಗೆ ಈ ಉಪನಿಷತ್ತಿನ ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆವು? ಪಂಚಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪಂಚಭೂತಗಳು ಗರ್ಭದ ಒಳಗಿರೋ ಮಗುವಿಗೂ ಆ ದೇಹವು ಪಂಚಭೂತಾತ್ಮಕವಾಗಿರುತ್ತೆ ಮತ್ತು ಪಂಚಜ್ಞಾನೇಂದ್ರಿಯಗಳು ಮಗುವಿಗೆ ಬರುತ್ತೆ. ಹಾಗಾಗಿ ತಾಯಿಯ ಹೊಟ್ಟೆಯಲ್ಲಿರೋ ಮಗುವಿಗೆ ಶಬ್ದ ಕೇಳಿಸತ್ತೆ, ಸ್ಪರ್ಶದ ಅನುಭವ ಆಗತ್ತೆ, ರೂಪದ ಅನುಭವ ಆಗತ್ತೆ ಅಂತ ಹೇಳ್ತಾರೆ. ಮಗು 8ನೇ ತಿಂಗಳು ಇದ್ದಾಗ ಮಗುವಿಗೆ ತನ್ನ ಹಿಂದಿನ ಜನ್ಮದ ಎಲ್ಲ ಸ್ಮೃತಿ ಬರುತ್ತೆ. ತನ್ನ ಅನೇಕ ಜನ್ಮಗಳ ನೆನಪುಗಳು ಮಗುವಿಗೆ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ, ಅಂದರೆ 8ನೇ ತಿಂಗಳಿಗೆ ಬಂದಾಗ ಮಗುವಿಗೆ ತನ್ನ ಹಿಂದಿನ ಜನ್ಮದ ನೆನಪು ಬರುತ್ತೆ. ಅದಕ್ಕೆ ಓಂಕಾರದ ಬಗ್ಗೆನೂ
ಧ್ಯಾನದ ಬಗ್ಗೆನೂ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದರೆ ನೆನಪು ಬರುತ್ತೆ. ನೋಡಿ, ಈಗ ನಾವು ಧ್ಯಾನ ಮಾಡಿದರೆ ಏನು ಉಪಯೋಗ, ಓಂಕಾರ ಮಾಡಿದರೆ ಏನು ಉಪಯೋಗ ಅಂದರೆ, ಮುಂದಿನ ಜನ್ಮವನ್ನು ಹೊಂದಿದರೆ ತಾಯಿ ಹೊಟ್ಟೆಯಲ್ಲಿ ಇದ್ದಾಗಲೇ ಮಗುವಿಗೆ ತನ್ನ ಹಿಂದಿನ ಜನ್ಮಗಳ ಕರ್ಮಗಳ ನೆನಪಾಗತ್ತೆ, ತಾನು ಮಾಡಿದ ಆಧ್ಯಾತ್ಮಿಕ ಸಾಧನೆ ನೆನಪಾಗತ್ತೆ, ತಾನು ಅನೇಕ ಜೀವನವನ್ನು ಹಾಳು ಮಾಡಿಕೊಂಡದ್ದು ನೆನಪಾಗತ್ತೆ. ಹಾಗಾಗಿ 8 ಮತ್ತು 9ನೇ ತಿಂಗಳಲ್ಲಿ ಮಗುವಿಗೆ ತನ್ನ ಪುಣ್ಯಗಳ ಬಗ್ಗೆ, ತನ್ನ ಪಾಪಗಳ ಬಗ್ಗೆ, ತಾನು ಮಾಡಿದ ಕೆಟ್ಟ ಕೆಲಸಗಳ ಬಗ್ಗೆ ಪೂರ್ತಿಯಾಗಿ ಸ್ಮರಣೆಗೆ ಬರುತ್ತದೆ. ಹೀಗೆ ಸ್ಮರಣೆ ಬಂದಾಗ ಅದಕ್ಕೆ ಮೊದಲಾಗಿ ಸ್ಮರಣೆ ಬರೋದು ಏನು ಅಂದರೆ, ನಾನು ಅನೇಕ ಸಲ ಹುಟ್ಟಿದ್ದೇನೆ, ನಾನು ಅನೇಕ ಸಲ ಸತ್ತಿದ್ದೇನೆ, ನಾನು ಅನೇಕ ಗರ್ಭಗಳನ್ನು ಹೊತ್ತಿದ್ದೇನೆ, ನಾನು ಅನೇಕ ಸಲ ಈ ಯೋನಿ ಪ್ರದೇಶದಿಂದ ಹೊರಗೆ ಬಂದಿದ್ದೇನೆ, ನಾನು ಅನೇಕ ವಿಧವಾದ ಆಹಾರವನ್ನು ತಗೊಂಡಿದ್ದೇನೆ, ಅನೇಕ ಸಲ ನಾನು ಸ್ತನ್ಯಪಾನವನ್ನು ಮಾಡಿದ್ದೇನೆ, ನಾನು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಸತ್ತಿದ್ದೇನೆ. ಆ ಮಗುವಿಗೆ ಇಷ್ಟು ಗೊತ್ತಾಗತ್ತೆ, ನಾನು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಸತ್ತು ನಂತರದಲ್ಲಿ ನಾನು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇನೆ. ಹಾಗಾಗಿ ಅದು ಹೇಳುತ್ತೆ, ಈ ಗರ್ಭವಾಸವು ಅತ್ಯಂತ ದುಃಖಕರವಾದ್ದು ಅಂತ. ಆ ಮಗುವಿಗೆ ಗರ್ಭವಾಸ ಹೇಗಿರುತ್ತೆ ಅಂದರೆ, ಸೆರೆಮನೆಯಲ್ಲಿ ಹಾಕಿದ ಹಾಗೆ ಇರುತ್ತೆ. ಅದಕ್ಕೆ ಓಡಾಡಲಿಕ್ಕೆ ಜಾಗ ಇರೋಲ್ಲ, ಅದು ಮಲ ಮತ್ತು ಮೂತ್ರಗಳಿಂದ ಕೂಡಿದ ಒಂದು ಜಾಗದಲ್ಲಿ ಇರುತ್ತೆ. ಅಂದರೆ ಅದಕ್ಕೆ ಯಾವ ಸ್ವಾತಂತ್ರ್ಯವೂ ಇರುವುದಿಲ್ಲ. ದೈಹಿಕ ಬೆಳವಣಿಗೆ ಪೂರ್ತಿಯಾಗಿದ್ದರೂ ದೈಹಿಕವಾದ ಸ್ವಾತಂತ್ರ್ಯ ಇರುವುದಿಲ್ಲ. ಅದೆಲ್ಲ ಗೊತ್ತಾಗತ್ತೆ, ಇದೇನು ಸಮಸ್ಯೆ ಅದಕ್ಕೆ ಗೊತ್ತಾಗತ್ತೆ. ತಾನು ನರಕವಾಸದಲ್ಲಿ ಇದ್ದೇನೆ ಅಂತ ಗೊತ್ತಾಗತ್ತೆ, ತಾನು ಬಂದಿಖಾನೆಯಲ್ಲಿ ಇದ್ದೇನೆ ಅಂತ ಗೊತ್ತಾಗತ್ತೆ, ಇದು ಅತ್ಯಂತ ತುಂಬ ಕಷ್ಟದ್ದು ಅಂತ ಗೊತ್ತಾಗತ್ತೆ. ಇವಾಗ ಗೊತ್ತಾದಾಗ ಆ ಮಗು ಏನು ಮಾಡುತ್ತೆ ಅಂದರೆ, ನಾನು ಒಂದು ಸಲ ಇದರಿಂದ ಹೊರಗೆ ಹೋಗಬೇಕು, ಇಲ್ಲಿಂದ ಒಂದು ಸಲ ಹೊರಗೆ ಹೋದರೆ ಸಾಕು ಅಂತ ಅದು ನೆನೆಸ್ಕೊಳ್ತಾ ಇರುತ್ತೆ. ಪ್ರತಿ ಹುಟ್ಟಿನಲ್ಲಿಯೂ ತಾನು ಬಾಲ್ಯಕಾಲವು ನಂದು ಯಾವುದೇ ಸ್ವಾತಂತ್ರ್ಯ ಇಲ್ಲದೆ ಹೋಯಿತು, ಪರವಶದಲ್ಲಿ ನಂದು ಬಾಲ್ಯಕಾಲ ಹೋಯಿತು. ಒಂದು ತಂದೆಯ ವಶದಲ್ಲಿ, ಇಲ್ಲ ತಾಯಿ ವಶದಲ್ಲಿ, ಇಲ್ಲ ಟೀಚರ್ ವಶದಲ್ಲಿ ನಾನು ಸ್ವತಂತ್ರವಾಗಿ ಯಾವುದೇ ಜನ್ಮದಲ್ಲಿ ಬಂದರೂ ಬಾಲ್ಯದ ಕಾಲದಲ್ಲಿ ನನಗೆ ಸ್ವಾತಂತ್ರ್ಯ ಇರಲಿಲ್ಲ. ಹಾಗೆ ನಂದು ಪ್ರತಿ ಜನ್ಮವು ಮನುಷ್ಯ ಜನ್ಮ ಬಂದಾಗ ಪ್ರತಿ ಜನ್ಮವು ಹಾಗೆ ವೇಸ್ಟಾಗಿ ಹೋಯಿತು. ಯೌವನ ಕಾಲದಲ್ಲಿ ವಿಷಯ ಭೋಗಗಳಿಗೆ ಒಳಗಾಗಿ, ಅನೇಕ ತಾಪತ್ರಯಗಳಿಗೆ ಒಳಗಾಗಿ, ಅನೇಕ ದುಃಖಗಳಿಗೆ ಒಳಗಾಗಿ, ಅನೇಕ ಅಹಿತ ಘಟನೆಗಳಿಗೆ ಒಳಗಾಗಿ ನನ್ನ ಪ್ರತಿ ಜನ್ಮವು ವ್ಯರ್ಥವಾಗಿ ಹೋಯಿತು. ಮುದಿತನದಲ್ಲಿ ರೋಗದಿಂದ ನರಳೋದ್ರಿಂದ, ನೋವುಗಳಿಂದ, ಚಿಂತೆಗಳಿಂದ ಪ್ರತಿ ಜನ್ಮವು ವ್ಯರ್ಥವಾಗಿ ಹೋಗಿದೆ ಅಂತ ಮಗುವಿಗೆ 8ನೇ ಮತ್ತು 9ನೇ ತಿಂಗಳಲ್ಲಿ ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಅದಕ್ಕೆ ಗೊತ್ತಾಗತ್ತೆ. ಅದಕ್ಕೆ ಅದು ಏನು ಮಾಡುತ್ತೆ ಅಂದರೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೆ, ನನಗೆ ಈ ಜನ್ಮದಲ್ಲಿ ಹೀಗೆ ಆಗಬಾರ್ದು, ನನಗೆ ಒಂದು ಸಲ ಈ ಬಂಧನದಿಂದ ನಾನು ಹೊರಗೆ ಬಂದರೆ ನಾನು ಮುಕ್ತಿಗಾಗಿ ಪ್ರಯತ್ನ ಮಾಡ್ತೇನೆ. ನೋಡಿ, ಇಲ್ಲಿ ಒಂದು ವಿಶೇಷ ಇದೆ. ಮನುಷ್ಯ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಅವನಿಗೆ ತಾನು ಮುಕ್ತಿಗಾಗಿ ಪ್ರಯತ್ನ ಮಾಡಬೇಕು ಅನ್ನೋದು ಮರೆತೋಗತ್ತೆ. ಆದರೆ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಪ್ರತಿ ಮನುಷ್ಯನಿಗೆ, ಪ್ರತಿ ಮಾನವ ಮಗುವಿಗೆ ತಾನು ಮುಕ್ತಿಗಾಗಿಯೇ ಪ್ರಯತ್ನ ಮಾಡಬೇಕು ಅನ್ಸತ್ತೆ. ಯಾಕೆ ನಾನು ಮುಕ್ತಿಗಾಗಿಯೇ ಪ್ರಯತ್ನ ಮಾಡಬೇಕು ಅನ್ಸತ್ತೆ ಆ ಕಾಲದಲ್ಲಿ ಎಂದರೆ, ಗರ್ಭದ ಸಮಯದಲ್ಲಿ ಮಗು ಗರ್ಭದಲ್ಲಿದ್ದಾಗ ಆ ಗರ್ಭವಾಸ ಎಷ್ಟು ಕಷ್ಟ ಅಂತ ಅದಕ್ಕೆ ಅನುಭವಕ್ಕೆ ಬರುತ್ತೆ.
ತುಂಬ ಅನುಭವಕ್ಕೆ ಬಂದು ಮತ್ತೆ ನಾನು ಯಾವುದೇ ಗರ್ಭವನ್ನು ಸೇರುವ ಹಾಗೆ ಆಗಲೇಬಾರದು ಅನ್ನುವ ದೃಷ್ಟಿಯಿಂದ ನಾನು ಮುಕ್ತಿಯನ್ನೇ ಹೊಂದಬೇಕು ಅಂತ ಹೇಳಿ ಈ ಬರುವ ಜನ್ಮವನ್ನು ನಾನು ಹಾಳು ಮಾಡಿಕೊಳ್ಬಾರ್ದು ಅಂತ ಅದು ಹೇಳುತ್ತೆ. ಅದಕ್ಕೆ ಶಂಕರಾಚಾರ್ಯರು ಇಲ್ಲಿ ಒಂದು ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇದರಲ್ಲಿ ನೋಡಿ, ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತ್ರ ಕುಕ್ಷೌ ಸ್ಥಿತಂ ಮಾಂ ವಿಡ್ಮೂರ್ಛಾಮೇದ್ಯ ಮಧ್ಯೆ ಕಥಯತಿ ನಿತರಾಂ ಜಾಠರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಶಂತವ್ಯೋ ಮೇ ಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಪ್ರತಿ ಮಗು ಭಗವಂತನಲ್ಲಿ ಶಿವನಲ್ಲಿ ಪ್ರಾರ್ಥನೆ ಮಾಡುತ್ತೆ ಅಂದರೆ, ನಾನು ಈ ಗರ್ಭವಾಸದಲ್ಲಿ ಇಷ್ಟೊಂದು ದುಃಖ ಪಡ್ತಾ ಇದ್ದೇನೆ, ಇದು ಈ ಸಲ ಅಲ್ಲ, ಪ್ರತಿ ಜನ್ಮದಲ್ಲೂ ದುಃಖಪಟ್ಟಿದ್ದೇನೆ. ಆದರೆ ಈ ಗರ್ಭದಿಂದ ಹೊರಗೆ ಹೋದ ಕೂಡಲೇ ಎಲ್ಲ ಮರ್ತು ಹೋಗುತ್ತೆ. ಮತ್ತು ಪ್ರತಿ ಜನ್ಮವನ್ನು ನಾನು ವ್ಯರ್ಥಗೊಳಿಸ್ತಾ ಇದ್ದೇನೆ. ಪ್ರತಿ ಜನ್ಮ ವ್ಯರ್ಥಗೊಳಿಸೋದು ಮತ್ತೆ ಗರ್ಭಕ್ಕೆ ಹೋಗೋದು. ಪುಣ್ಯ ಪಾಪ ಅತ್ಯಂತ ಪಾಪ ಮಾಡಿದರೆ ಕ್ರಿಮಿಕೀಟಗಳಾಗಿ ಹುಟ್ಟುವುದು, ಇಲ್ಲ ಪ್ರಾಣಿಯ ಹೊಟ್ಟೆಗಳಲ್ಲಿ ಹುಟ್ಟುವುದು. ಪಾಪ ಮತ್ತು ಪುಣ್ಯವು ಸರಿಯಾಗಿದ್ದರೆ, ಒಂದೇ ಥರನಾಗಿದ್ದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟುವುದು. ಹೀಗೆ ನಾನು ಪ್ರತಿ ಜನ್ಮದಲ್ಲೂ ಸಾಯುವುದು ಹುಟ್ಟುವುದು, ಸಾಯುವುದು ಹುಟ್ಟುವುದು ಅನ್ನುವ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಾಗಾಗಿ ಈ ಜನ್ಮದಲ್ಲಿ ನನಗೆ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ಕೂಡಲೇ ನಾನು ವೇದಾಂತ ಜ್ಞಾನವನ್ನು ಮಾಡಿಕೊಳ್ತೇನೆ. ಶ್ರವಣ ಮನನ ನಿಧಿಧ್ಯಾಸನ ಧ್ಯಾನ ಮುಂತಾದವುಗಳನ್ನು ನಾನು ಈ ಜನ್ಮದಲ್ಲಿ ಮಾಡ್ತೇನೆ ಅಂತ ಆ ಮಗು ಸಂಕಲ್ಪ ಮಾಡಿಕೊಳ್ಳುತ್ತೆ. ಆದರೆ ಏನಾಗತ್ತೆ, ವಿಷಯ ಏನಾಗತ್ತೆ ಅಂದರೆ, ಮಗು ಗರ್ಭದಿಂದ ಹೊರಗೆ ಬಂದ ಕೂಡಲೇ, ಹೊರಗಿನ ಗಾಳಿ ಸೋಕಿದ ಕೂಡಲೇ, ಇದಕ್ಕೆ ವೈಷ್ಣವ ಗಾಳಿ ಅಂತ ಹೇಳ್ತಾರೆ. ಈ ಗಾಳಿ ಸೋಕಿದ ಕೂಡಲೇ, ಹೊರಗಿನ ಉಸಿರನ್ನು ತೆಗೆದುಕೊಂಡ ಕೂಡಲೇ ಆ ಮಗುವಿಗೆ ಸ್ಮೃತಿ ಹೋಗಿಬಿಡತ್ತೆ, ಹಿಂದಿನ ಜನ್ಮಗಳ ನೆನಪು ಹೋಗಿಬಿಡತ್ತೆ, ತನ್ನ ಪುಣ್ಯ ಪಾಪಗಳ ನೆನಪು ಹೋಗಿಬಿಡತ್ತೆ. ಹಾಗಾಗಿ ಅದೇನು ಮಾಡುತ್ತೆ, ಮಾಮೂಲು ತನ್ನ ದೇಹದಲ್ಲಿ ಮಾಮೂಲು ಪ್ರತಿ ಜನ್ಮವನ್ನು ಹೇಗೆ ವ್ಯರ್ಥವಾಗಿ ಕಳೆದುಕೊಂಡು ಹೋಗುತ್ತೋ ಹಾಗೆ ಈ ಜನ್ಮವನ್ನು ವ್ಯರ್ಥವಾಗಿ ಕಳೆಯುತ್ತೆ. ಇದು ಪಿಪ್ಪಲದ ಮಹರ್ಷಿಗಳು ಹೇಳ್ತಾರೆ, ಹೀಗೆ ಲಕ್ಷಾಂತರ ಜನ್ಮವನ್ನು ಕಳೆಯುತ್ತೆ. ಒಂದೆರಡು ಜನ್ಮವನ್ನಲ್ಲ, ಲಕ್ಷಾಂತರ ಜನ್ಮವನ್ನು ಅಜ್ಞಾನ ವಶದಿಂದ ಮಾಡಿದ್ದೇ ಮಾಡಿ ಪದೇ ಪದೇ ಜಗತ್ತಿಗೆ ಬರೋದು ಹೋಗೋದು ಮಾಡೋದ್ರಿಂದ ವ್ಯರ್ಥಗೊಳಿಸುತ್ತೆ. ಯಾವುದೋ ಒಂದು ವ್ಯಕ್ತಿಗೆ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಅನೇಕ ಜನ್ಮಗಳ ಪುಣ್ಯದ ವಶದಿಂದಾಗಿ ಯಾರಿಗೋ ಒಬ್ಬರಿಗೆ, ಸಾವಿರದಲ್ಲಿ ಒಬ್ಬರಿಗೆ ಆಧ್ಯಾತ್ಮಿಕ ಚಿಂತನೆ ಬಂದು ತಾನು ಗರ್ಭಕಾಲದಲ್ಲಿ ಯಾವ ಸಂಕಲ್ಪವನ್ನು ಮಾಡಿದ್ದೇನೋ ಅನ್ನೋ ಮೋಕ್ಷಕ್ಕೆ ಹೋಗಬೇಕೆಂಬ ಯಾವ ಸಂಕಲ್ಪವನ್ನು ಮಾಡಿದ್ದೇನೋ ಆ ಸಂಕಲ್ಪಕ್ಕಾಗಿ ತನ್ನ ಜೀವಿತದ ಅವಧಿಯನ್ನು ಕಳೆಯುತ್ತೆ. ಹಾಗೆ ಕಳೆಯಬೇಕು ಅಂತ ಇಲ್ಲಿ ಪಿಪ್ಪಲಾದ ಋಷಿಗಳು ಹೇಳ್ತಾ, ಇಲ್ಲಿ ನಮ್ಮ ದೇಹದ ಒಳಗೆ 3 ಅಗ್ನಿ ಇದೆ ಅಂತ ಹೇಳ್ತಾರೆ. ಒಂದು ಜ್ಞಾನಾಗ್ನಿ, ಈ ಜ್ಞಾನಾಗ್ನಿ ಮನಸ್ಸಿನಲ್ಲಿದೆ, ಮತ್ತು ದರ್ಶನಾಗ್ನಿ ಇದು ಇಂದ್ರಿಯಗಳಲ್ಲಿದೆ, ಕೋಷ್ಠಾಗ್ನಿ ಇದು ಹೃದಯದಲ್ಲಿದೆ. ನಮ್ಮ ದೇಹದ ಒಳಗೆ 3 ರೀತಿಯ ಅಗ್ನಿಗಳಿವೆ ಅಂತ ಹೇಳ್ತಾರೆ. ಒಂದು ಜ್ಞಾನಾಗ್ನಿ, ಒಂದು ದರ್ಶನಾಗ್ನಿ, ಒಂದು ಕೋಷ್ಠಾಗ್ನಿ ಅಂತ ಹೇಳ್ತಾರೆ. ಅಂದರೆ ಈ ಉಪನಿಷತ್ತು ಒಟ್ಟಾರೆ ನಮ್ಮ ದೇಹದ ಹೊರಗೆ ಮತ್ತು ದೇಹದ ಒಳಗೆ ಏನೇನಿದೆ, ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಈ ದೇಹದಲ್ಲಿ 3 ಧಾತುಗಳಿವೆ ಅಂತ ಹೇಳ್ತಾರೆ. ಯಾವುದೊಂದು ವಾತ, ಒಂದು ಪಿತ್ತ, ಒಂದು ಕಫ ಅಂತ ಹೇಳ್ತಾರೆ.
ನಾವು ಮಾತಾಡ್ತೇವಲ್ಲ, ನಾವು ಮಾತಾಡ್ತೇವೆ, ಸ್ವರ ಬರುತ್ತೆ, ಸ್ವರ ಬಂದಾಗ ಹೊರಗೆ ಕೇಳ್ತತೆ. ಆದರೆ ಈ ಸ್ವರ ಎಲ್ಲಿ ಶುರು ಆಯಿತು ಅಂದರೆ ಹೇಳ್ತಾರೆ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ನಾವು ಮಾತಾಡುವ ಶಬ್ದ ಕೇಳ್ತದೆ, ಬಟ್ ಶಬ್ದ ಉತ್ಪತ್ತಿ ಆದ್ದು ಎಲ್ಲಿಂದ ಅಂದರೆ ನಾಭಿ ಪ್ರದೇಶದಿಂದ. ನಾಭಿ ಪ್ರದೇಶದಲ್ಲಿರುವ ಆ ಸ್ವರವನ್ನು ಪರ ಅಂತ ಹೇಳ್ತಾರೆ. ಈ ಮಧ್ಯಭಾಗದಲ್ಲಿರುವ ಸ್ವರವನ್ನು ಪಶ್ಯಂತಿ ಅಂತ ಹೇಳ್ತಾರೆ. ಗಂಟ್ಲ ಹತ್ರ ಇರೋದನ್ನು ಮಧ್ಯಮ ಅಂತ ಹೇಳ್ತಾರೆ. ಬಾಯಿಯಿಂದ ಹೊರಗೆ ಬಂದ ಸ್ವರವನ್ನು ವೈಖರಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವರದ ಜನನ ನಾಭಿ ಪ್ರದೇಶದಿಂದ ಉಂಟಾಗತ್ತೆ ಅಂತ ಹೇಳ್ತಾರೆ. ಮತ್ತು ನಮಗೆ ಸಾಮಾನ್ಯ ಪ್ರತಿಯೊಂದು ಮಗುವಿಗೆ ಹುಟ್ಟುವಾಗ 32 ಹಲ್ಲಿದೆ. ಎಷ್ಟು ನಾಡಿ ಇದೆ ಅಂದರೆ 14 ಮುಖ್ಯವಾದ ನಾಡಿಗಳಿವೆ. 72,000 ನಾಡಿಗಳು ಇವೆ ನಮ್ಮ ದೇಹದಲ್ಲಿ. 72,000 ನಾಡಿಗಳಿವೆ. ನಾವು ತಿಂದ ಆಹಾರ, ಪ್ರತಿಯೊಂದು ಆಹಾರ 3 ರೀತಿಯಲ್ಲಿ ಡಿವೈಡ್ ಆಗುತ್ತೆ. ಒಂದು ಮಲವಾಗಿ ಹೋಗುತ್ತೆ, ಒಂದು ಮೂತ್ರವಾಗಿ ಹೋಗುತ್ತೆ, ಒಂದು ಸಾರವಾಗಿ ಬರುತ್ತೆ. ಹಾಗೆ ಒಂದು ಆಹಾರದಲ್ಲಿ ಸಾರವಾಗಿ ಉಳಿದ ಪದಾರ್ಥ ಮಾತ್ರ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಅಂತ. ನಮ್ಮ ದೇಹದಲ್ಲಿ ಪಂಚಪ್ರಾಣಗಳು ಇವೆ. ನಾವೊಂದು ಉಸಿರು ತಗೊಳ್ತೇವೆ, ಪ್ರೀತಿ ಮಾಡ್ತೇವೆ, ಅದರಲ್ಲಿ ಪಂಚಪ್ರಾಣಗಳು ಉಂಟಾಗತ್ತೆ. ನಾವು ತೆಗೆದುಕೊಳ್ಳುವ ಉಸಿರನ್ನು ಪ್ರಾಣ, ವ್ಯಾನ, ಅಪಾನ, ಉದಾನ ಮತ್ತು ಸಮಾನ ಅಂತ. ಒಂದು ಉಸಿರು ಒಳಗೆ ಹೋದ ಮೇಲೆ 5 ಉಸಿರಾಗಿ ಅದು ಒಳಗಿನ ಎಲ್ಲ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸುಷುಮ್ನ ನಾಡಿಯ ಮೂಲಕ ತಾಯಿ ತಿಂದ ಎಲ್ಲ ವಸ್ತುಗಳು ಆ ಮಗುವಿಗೆ ಹೋಗುತ್ತೆ. ಇದನ್ನೇ ಬ್ರಹ್ಮನಾಡಿ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ಸುಷುಮ್ನ ಧ್ಯಾನದ ಸ್ಥಿತಿಯಲ್ಲಿ ಯಾರು ಸುಷುಮ್ನ ನಾಡಿಯನ್ನು ಅರ್ಥ ಮಾಡಿಕೊಂಡು ಧ್ಯಾನ ಮಾಡ್ತಾರೋ ಮತ್ತು ಯಾರು ಸುಷುಮ್ನ ನಾಡಿಯ ಮೂಲಕ ಜೀವವನ್ನು ಬಿಡ್ತಾರೋ ಅವರು ಬ್ರಹ್ಮಲೋಕವನ್ನೇ ಸೇರಿಕೊಳ್ತಾರೆ ಅಂತ ಈ ಉಪನಿಷತ್ತು ಹೇಳುತ್ತೆ. ಹಾಗೆ ಈ ಉಪನಿಷತ್ತು ಒಟ್ಟಾರೆ ಏನು ಹೇಳುತ್ತೆ ಅಂದರೆ, ನೀನು ಪ್ರತಿ ಜನ್ಮದಲ್ಲೂ ಮಾಡಿದಂಥ ತಪ್ಪನ್ನು ಈ ಜನ್ಮದಲ್ಲಿ ಮಾಡಬೇಡ. ಪ್ರತಿ ಜನ್ಮದಲ್ಲೂ ನೀನು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಏನೂ ಸಾಧನೆ ಮಾಡದೆ ಮರು ಹುಟ್ಟು ಮರು ಸಾವು, ಮರು ಹುಟ್ಟು ಮರು ಸಾವು ಅಂತ ಪ್ರತಿ ಜನ್ಮವನ್ನು ವ್ಯರ್ಥ ಮಾಡಿಕೊಂಡಿದ್ದೀಯ. ಈ ಜನ್ಮದಲ್ಲಾದರೂ ನೀನು ಗರ್ಭದಲ್ಲಿ ಇದ್ದಾಗ 8-9 ತಿಂಗಳಲ್ಲಿ ಇದ್ದಾಗ ಯಾವ ಸಂಕಲ್ಪವನ್ನು ಮಾಡಿಕೊಂಡಿದೆಯೋ, ಆಧ್ಯಾತ್ಮಿಕ ಸಾಧನೆ ಯಾವ ಸಂಕಲ್ಪವನ್ನು ಮಾಡಿದೆಯೋ, ಮೋಕ್ಷಕ್ಕಾಗಿ ನಾನು ಪ್ರಯತ್ನ ಮಾಡಿ ಮತ್ತೆ ತಾಯಿಯ ಗರ್ಭವನ್ನು ಸೇರುವುದಿಲ್ಲ ಅಂತ ಯಾವ ಸಂಕಲ್ಪವನ್ನು ಮಾಡಿದೆಯೋ ಈ ಜನ್ಮದಲ್ಲಿ ಅದನ್ನು ಈಡೇರಿಸಿಕೊಳ್ಳಬೇಕು ಅಂತ ಒಟ್ಟು ಈ ಗರ್ಭೋಪನಿಷತ್ತು ಹೇಳುತ್ತೆ. ಪಿಪ್ಪಲಾದರು ಹೇಳಿದ ಗರ್ಭೋಪನಿಷತ್ತು ಈ ದೇಹವು ಹೇಗೆ ಉಂಟಾಗಿದೆ, ತಾಯಿ ನಾವು ಗರ್ಭದಲ್ಲಿದ್ದಾಗ ಹೇಗೆ ಈ ದೇಹವು ಬೆಳವಣಿಗೆಯನ್ನು ಹೊಂದಿದೆ, ಗರ್ಭದಿಂದ ಹೊರಗೆ ಬಂದ ಮೇಲೆ ನಾವು ಹೇಗೆ ಪೂರ್ತಿ ಮರೆತು ಬಿಡ್ತೇವೆ, ಈ ದೇಹದಲ್ಲಿ ಅಗ್ನಿ ತತ್ವ ಎಲ್ಲಿದೆ, ವಾಯು ತತ್ವ ಎಲ್ಲಿದೆ, ಜಲತತ್ವ ಎಲ್ಲಿದೆ, ಪೃಥ್ವಿ ತತ್ವ ಎಲ್ಲಿದೆ, ಆಕಾಶ ತತ್ವ ಹೇಗೆ ಕೆಲಸ ಮಾಡ್ತಾ ಅಂತ. ಹಾಗಾಗಿ ಈ ಉಪನಿಷತ್ತು ಒಂದು ಮಗುವಿನ ಒಬ್ಬ ಮನುಷ್ಯನ ಸಂಪೂರ್ಣ ಜನನ ಚಕ್ರವನ್ನು ಹೇಳುತ್ತೆ. ಇದು ಒಟ್ಟು ಗರ್ಭೋಪನಿಷತ್ತಿನ ಸಾರಾಂಶ ಆಗಿದೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು.